ಇನ್ನೂ ಕೂದಲು ಹಸಿ ಸೀದಾ ಸ್ವಲ್ಪ ಹೊತ್ತು ಬಿಸಿಲಾಗ ಕುಂದಿರ್ತೇನೆ ಅಂದ್ರೆ ಆಮೇಲೆ ರೊಟ್ಟಿ ತಿಂದ್ರೆ ಆಯ್ತು. ಖುಷಿ, ಓ ಖುಷಿ, ಬಾಯ್ಲಿ ಓನ್ ಮಾಡದಿ, ಬಾಯ್ಲಿ. ಎಷ್ಟು ಚಳಿ ಚಳಿ ಅನ್ಸತೈತಿ ಇವತ್ತು. ಬಿಸಿಲಾಗ ಕುಂದಿರ್ಬೇಕು ಅನ್ಸತೈತಿ. ಏನು ಕೆಲಸ ಇಲ್ಲ, ಬಗ್ಸೆ ಇಲ್ಲ. ನಾನಂತೆ ಏನೇನು ಮಾಡಿಲ್ಲ, ಬಂದು ಸ್ನಾನ ಮಾಡ್ದವಳ ಬಂದು ಕುಂತೀನಿ ಇಲ್ಲಿ. ಈ ಪಾಪ ಏನೇನು ಮಾಡತ್ತಾಳ ಏನೋ ಗಂಗಾ ಒಳಗೆ ಪಾತ್ರೆ ತಿಕ್ಕತ್ತಿದ್ಲು. ಬಟ್ಟೆ ಭಾಳ ಆಗಿದಾವ್ರಿ ಅತ್ತೆ ಅನ್ನತ್ತಿದ್ಲು. ತೊಟ್ಟೆ ಹತ್ರಕ್ಕೆ ಹೋಗಿ ತೊಳ್ಕೊಂಡ್ರೆ ಬರ್ಬೇಕು ಇಬ್ಬರು ಸೇರ್ಕೊಂಡು. ಇಲ್ಲಾಂದ್ರೆ ಕೆರೆಗೆ ಹೋಗ್ಬೇಕು. ಕೆರೆಗೇನು ಬೇಡ, ನಿನ್ನೆ ಅದ್ರ ಹಬ್ಬ ಆಗೈತೆ, ನೋಡೋಣ. ಇಲ್ಲ ತೊಟ್ಟೆ ಹತ್ರಕ್ಕೆ ಹೋಗಿ ತೊಳ್ಕೊಂಡು ಬರ್ತೀವಿ. ನೀರಿದಾವೆ, ಇಲ್ಲ ಮನೆ ಹತ್ರ ತೊಳ್ದಾಕಿದ್ರೆ ಆಗೋದೇ. ಹತ್ರ ಭಾಳ ಬಟ್ಟೆ ಆಗಿದಾವೆ, ಹಬ್ಬದವು ಅವು ಇವು ಅಂದ್ಕೊಂಡು ಒಂದೆರಡು ಪುಟ್ಟಿ ಬಟ್ಟೆ ಆಗಿಬಿಟ್ಟಿದ್ದಾವೆ. ಪಾಪ ಒಬ್ಬಳೇ ಎಲ್ಲಿ ತೊಳಿತಾಳೆ. ನಾನು ಸ್ವಲ್ಪ ಕೈ ಹಾಕಿದ್ರೆ ಬೇಗ ಕೆಲಸ ಆಗ್ತೈತಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ. ನಾವು ಆರಾಮದ ನೋಡ್ರಿ. ಎಲ್ಲರದ್ದು ನಾಷ್ಟ ಅದು ಆಯ್ತೇನ್ರಿ? ನಮ್ದು ಇನ್ನೂ ಆಗಿಲ್ರಿ. ಈಗ ಹೋಗಿ ರೊಟ್ಟಿ ತಿನ್ಬೇಕು. ನಾನು ಸ್ನಾನ ಮಾಡ್ದವಳ ಬಂದು ಬಿಸ್ಲಾಗ ಕುಂತೇನೆ ನೋಡ್ರಿ. ಇದೇನಪ್ಪ ಗಿರಿಜಕ್ಕ ಒಳ್ಳೆ ಕೂದಲು ಬಿಟ್ಕೊಂಡು ದೆವ್ವದ ಥರ ಕಾಣತೈತೆ ಅಂತ ಅನ್ಕೋಬೇಡ್ರಿ. ತಲೆ ಕೂದಲು ಆರಿಸ್ಕೋತಾ ಇದ್ನಿ ರೀ. ಮತ್ತು ತಲೆ ಸ್ನಾನ ಈಗ ಮಾಡೀನಿ. ಸ್ವಲ್ಪ ಹಸೆ ಇದು ಮತ್ತು ಜಲ್ದಿ ನೆಗಡಿ ಆಗ್ಬಿಡ್ತೈತೆ ರೀ ನನಗೆ. ಅದಕ್ಕೆ ಬಿಸ್ಲಾಗ ಕುಂತೀನಿ ಇಲ್ಲಿ. ಚಳಿ ಚಳಿನೂ ಅನ್ಸತ್ತಿತ್ತು, ಕುಂತೀನಿ. ನಿನ್ನೆ ನಾನು ಗಂಗಾ ಸೇರಿಕೊಂಡು ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸೋಕೆ ಒಂದು ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ರೀ. ಅದಕ್ಕೆ ಭಾಳ ಮಂದಿ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ರಿ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಹೇಳಿದ್ನಿ. ಅದಕ್ಕೂ ಎಲ್ಲರೂ ಕಾಮೆಂಟ್ ಮಾಡಿದ್ದೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಖಂಡಿತ ನಾನು ಈ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ರೀ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ರೀ. ನೀವು ಎಷ್ಟು ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ಕಾಮೆಂಟ್ ಹಾಕ್ತೀರಿ, ನಮಗೂ ಕಥೆಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ ರೀ. ಎಲ್ಲರೂ ಸಪೋರ್ಟ್ ಮಾಡಿರಿ. ಆದಷ್ಟು ನಮ್ಮ ವೀಡಿಯೋಸ್ಗಳನ್ನ ಶೇರ್ ಮಾಡಿರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಏನು ಮಾಡತ್ತೀರಿ? ಓ ಏನಿಲ್ಲ ಗಂಗಾ, ಇಲ್ಲಿ ಹೊರಗೆ ಬಾ. ಹೊರಗೆ ಕುಂತೀನಿ, ತಲೆ ಹರಿಸ್ಕೊತಾ ಇದ್ನಿ. ಹೌದ್ರಿ, ನಾನು ಹಿತ್ತಲ ಕಡೆ ಹುಡ್ಕಾಡತ್ತೀನಿ. ನಿಮ್ಮನೆ ಏನೋ ಕಾಯಿಪಲ್ಯ ತರಕ್ಕೆ ಹೋಗಿರಿ ಅಂದ್ಕೊಂಡೆ. ಅತ್ತೆ ಬರ್ರಿ, ರೊಟ್ಟಿ ತಿನ್ನೋ ಟೈಮ್ ಆಗಿಬಿಟ್ಟೈತೆ ರೀ. ನಾನು ಟೈಮ್ ಕಡೆ ನೋಡೇ ಇಲ್ರಿ. ಕೆಲಸ ಮುಗಿಸ್ಕೊಂಡು ಆಮೇಲೆ ತಿಂದ್ರೆ ಆಯ್ತಂತ ಸುಮ್ಮನೆ ಆಗ್ಬಿಟ್ನಿ. ಬಂದು ಈಗ ಟೈಮ್ ನೋಡತ್ತೀನಿ, 10:30 ಆಗ್ಬಿಟ್ಟೈತೆ. ಬರ್ರಿ ರೊಟ್ಟಿ ತಿನ್ನೋ. ಏನಾಗಲ್ಲ ತಗೋ, ದಿನಾಲು ಜಲ್ದಿ ತಿಂತೀವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ನಡೀತೈತೆ. ನೀನು ಒಂದು ಕೆಲಸ ಮಾಡಿ, ರೊಟ್ಟಿ ತಿನ್ಬಿಡು ನೀನು, ನಾನು ಆಮೇಲೆ ತಿಂತೀನಿ. ಈಗ ಸ್ವಲ್ಪ ತಲೆ ಆರಿಸ್ಕೊಂಡು ಆಮೇಲೆ ತಿಂತೀನಿ ನಾನು. ಮತ್ತು ಹಂಗೆ ಇದು ಹಾಕೊಂಡ್ಬಿಟ್ಟಿದ್ನಿ, ತಲೆ ಎಲ್ಲ ಹಸಿ ಹಸಿ ಇತ್ತು. ಅದಕ್ಕೆ ಮತ್ತು ತಲೆ ಹಸಿದ ಕಟ್ಕೊಂಡ್ರೆ ಎಲ್ಲ ಹೊಟ್ಟಾಗ್ಬಿಡ್ತೈತಿ. ಸ್ವಲ್ಪ ತಲೆ ಆರಿಸ್ಕೊಂಡು ಎಣ್ಣೆ ಹಚ್ಚಿ ಬಾಚ್ಕೊಂಡು ಬರ್ತೀನಿ ನಾನು. ನೀನು ತಿನ್ನೋಗಂಗ ಅತ್ತೆ. ಕೂದಲು ಆಮೇಲೆ ಆರಿಸ್ಕೊಂತ್ರಿ, ಮೊದಲು ಬರ್ರಿ ರೊಟ್ಟಿ ತಿನ್ನೋಣಂತ. ಟೈಮ್ ಆಗಿಬಿಟ್ಟೈತೆ. ನಾನು ಒಬ್ಬಳೇ ಎಲ್ಲಿ ತಿನ್ನಲಿ ರೀ. ಹಂಗೆ ಒಂದು ರಬ್ಬರಿಗೆ ಬರ ಹಾಕೊಂಡು ಬನ್ನಿರಿ. ನೀನು ರೊಟ್ಟಿ ತಿನ್ನೋಗಂಗ, ನಾನು ಬಂದು ಆಮೇಲೆ ತಿಂತೀನಂತೆ. ಬೆಳಗ್ಗೆ ಟೀ ಜೋಡಿಲಿ 3-4 ರಸ್ ತಿಂದಿದ್ದು ನಾವು. ಅದ ಹೊಟ್ಟೆ ತುಂಬ್ದಂಗೆ ಆಗೈತೆ, ಹೊಟ್ಟೆನೂ ಅನಿಸ್ತಿಲ್ಲ ನನಗೆ. ಮತ್ತೆ ಎಲ್ಲಿ ತಲೆ ಕಟ್ಕೊಂಡು ಮತ್ತೆ ಬಿಚ್ಕೊಂಡು ಎಲ್ಲ ಇದು ಮಾಡೋದು ಇರಲಿ. ನಾನು ಒಮ್ಮೆಲೆ ತಲೆ ಆರಿಸ್ಕೊಂಡು ಬಂದನ ತಿಂತೀನಿ, ನೀನು ತಿನ್ನು. ಹೌದ್ರಿ, ಹಂಗಾದ್ರೆ ನಾನು ನಿಮ್ಮ ಜೋಡಿಲೇ ತಿಂತೀನಿ ಬಿಡ್ರಿ. ಅಯ್ಯೋ ಹುಚ್ಚುಡಿಗೆ, ನನ್ನ ಜೋಡಿಲಿ ತಿನ್ನೋ ಅಷ್ಟೊತ್ತಿಗೆ 12 ಗಂಟೆ ಆಗಿರ್ತೈತೆ. ನೀನು ತಿನ್ನೋಗು. ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿ ಹೊಟ್ಟೆ ಹಸ್ತಿರ್ತೈತೆ. ತಿನ್ನೋಗಂಗ, ಆಮೇಲೆ ಬಂದು ತಿಂತೀನಿ ಹೋಗಿ. ನಾನಿದು ಮತ್ತೆ ಎಲ್ಲಿ ಕೂದಲು ಹಸಿ ಬಿಟ್ಕೊಂಡು ಎಲ್ಲ ಕೂದಲೆಲ್ಲ ಮನೆ ತುಂಬ ಇದಾಗ್ತಾವೆ. ಒಮ್ಮೆಲೆ ತಲೆ ಬಾಚ್ಕೊಂಡು ಬಂದು ತಿನ್ನೋಣಂತ ಹೇಳಿದ್ನವ. ತಿಂದು ಒಂದು ಬಾಚಣಿಕೆ ತೊಗೊಂಡು ಬಾ ಹಂಗೆ. ಮತ್ತು ನನಗೂ ಹೊಟ್ಟೆ ಹಸಿವಾಗಿಲ್ರಿ ಅತ್ತೆ. ನಿಮ್ಮ ಜೋಡಿನ ನಾನು 2 ರಕ್ಸ್ ತಿಂದಿದ್ನಿ ರೀ. ಇರಿ, ಆಮೇಲೆ ತಿಂದ್ರೆ ಆಯ್ತು. ಬಾಚಣಿಕೆ ತೊಗೊಂಡು ಬರ್ತೀನಿ ರೀ. ನಾನು ರೊಟ್ಟಿ ತಿನ್ನೋದು ಲೇಟ್ ಆಕೈತಿ. ತಿನ್ನು ಹೋಗಯ್ಯವ ಅಂತಂದ್ರೆ ಹೊಟ್ಟೆ ಕೇಳಲ್ಲವ ಯವ್ವ ನೀನು. ಇರಲಿ, ಆಮೇಲೆ ತಿಂದ್ರೆ ಆಯ್ತು. ಬಾಚಣಿಕೆ ತೊಗೊಂಡು ಹೋಗು. ಆಯ್ತು ರೀ ಅತ್ತೆ. ಸೊಸೆ ನಾವು ಮಗಳು ಒಂದು ಅರ್ಥ ಆಗಲ್ರಿ. ಎಲ್ಲ ಸ್ಥಾನ ನಮ್ಮ ಗಂಗಾ ತುಂಬಿದಾಳೆ. ನನ್ನ ಮಗಳು ಇದ್ದಿದ್ರು ಇಷ್ಟು ಕಾಳಜಿ ಮಾಡ್ತಿದ್ಲು ಬಿಡ್ತಿದ್ಲು ಗೊತ್ತಿಲ್ಲರಿ. ಆದ್ರೆ ನಮ್ಮ ಗಂಗಾ ಎಷ್ಟು ಕಾಳಜಿ ಮಾಡ್ತಾಳಂದ್ರೆ ಒಂದಿನ ಬಿಟ್ಟು ಊಟ ಮಾಡಿಲ್ರಿ, ರೊಟ್ಟಿ ತಿಂದಿಲ್ರಿ. ಮತ್ತು ಏನು ಮಾಡ್ಬೇಕಂದ್ರು ಅದು ಮಾಡ್ಲೇನ್ರಿ ಅತ್ತೆ, ಇದು ಮಾಡ್ಲೇನ್ರಿ ಅತ್ತ ಕೇಳ ಮಾಡ್ತಾಳೆ. ಒಂದಿನೂ ತಾನಾಗಿ ಏನು ಮಾಡಲ್ಲ, ಎಲ್ಲ ಕೇಳ್ಬಿಟ್ಟು ಮಾಡ್ತಾಳ್ರಿ. ಇಂಥ ಸೊಸೆ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ನಿ ರೀ. ಒಳ್ಳೆ ಹುಡುಗಿ ಅಂದಂಗೆ. ಗಂಗಾ ತವ್ರ ಮನೆ ಕತೆ ತಿಳ್ಕೊಳಕ್ಕೆ ನಿಮಗೂ ಕುತೂಹಲ ಇರ್ತೈತೆ ಅಂತ ಗೊತ್ತ್ರಿ ನನಗೆ. ನಾನು ಯಾಕೆ ಗಂಗಾನ ಮಗಳ ಥರ ಕಾಣ್ತೀನಿ, ಜಾಸ್ತಿ ತವ್ರ ಮನೆ ಕಳಿಸಲ್ಲ, ಇಲ್ಲ ಇರ್ತಾಳೆ ಗಂಗಾ ಅಂತಂದ್ರೆ ಪಾಪ ನಮ್ಮ ಗಂಗಾ ತಾಯಿ ಇಲ್ಲ ತಬ್ಲಿರಿ. ಚಿಕ್ಕ ವಯಸ್ಸಿನಾಗ ತಾಯಿನ ಕಳ್ಕೊಂಡಿರೋ ಹುಡುಗಿ. ಅವರ ಅಪ್ಪ ಅಮ್ಮ ಇಬ್ಬರು ಇದ್ದಾರ್ರಿ. ಇದೇನಪ್ಪ ಗಿರಿಜಕ್ಕ ತಬ್ಲಿ ಅಂತ ಹೇಳಿ ತಾಯಿ ಇದಾರ ಅನ್ನತ್ತಾರ ಅಂತ ನೋಡತ್ತೀರಿ. ಇದಾರಿ, ಅದ್ರ ಮಲ್ತಾಯಿ. ಅದಕ್ಕೆ ನಾನು ಗಂಗಾಕ್ಕೆ ತವ್ರ ಮನೆಗೆ ಜಾಸ್ತಿ ಕಳಿಸಲ್ರಿ. ಕಳಿಸಿದ್ರು ಅಪ್ಪನ ಪ್ರೀತಿ ಅಷ್ಟೇ ಸಿಗ್ತೈತ್ರಿ, ಅಲ್ಲಿ ಅಮ್ಮನ ಪ್ರೀತಿ ಏನು ಸಿಗಲ್ಲ. ಅದಕ್ಕೆ ಯಾವ ಹಬ್ಬ ಹರಿದಿನಗಳು ಬಂದರೂ ನಾನು ಕಳ್ಸಕ್ಕೆ ಹೋಗಲ್ರಿ ಆಕೆಗೆ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಗೆ ಹೋಗ್ಬೇಕನ್ನೋ ಆಸೆ ಇರ್ತೈತ್ರಿ. ಆದ್ರೆ ಪಾಪ ಏನು ಮಾಡೋದು, ನಮ್ಮ ಗಂಗಾ ಸದ್ಯದ ಪರಿಸ್ಥಿತಿ ಹಿಂಗೈತ್ರಿ. ನಿನ್ನೆಯಿಂದ ನೆನಪು ಮಾಡ್ಕೊಂಡಿದ್ಲು, ಮತ್ತೆ ತವ್ರ ಮನೆಗೆ ಹೋಗಿ ಬರ್ತೀನಿ ರೀ ಒಂದು ದಿನದ ಮಟ್ಟಿಗಾದ್ರು ಅಂತ ಅನ್ನತ್ತಿದ್ಲು. ಅದಕ್ಕೆ ನಾನು ಅನ್ನಿ ಸ್ವಲ್ಪ ಹೊಲದ ಕೆಲಸ ಐತೆ, ಅದು ಮುಗಿಲಿ, ನಾನು ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಿ ರೀ. ಅದಕ್ಕೆ ಸುಮ್ಮನೆ ಆದ್ಲು. ಇಲ್ಲ ಒಂದು 10 ಕಿಲೋಮೀಟ್ರ್ ದೂರ ಐತ್ರಿ ಅಷ್ಟೇ. ಬೆಳಗ್ಗೆ ಇಲ್ಲಿ ನಾವು ಬಸ್ ಹತ್ತಿದ್ರೆ
ಹೋಗಿ ಮತ್ತು ವಾಪಸ್ ಬಸ್ ಹತ್ತಿ ಬಂದ್ರೆ ಮತ್ತೆ ಇಲ್ಲಿ ಬಂದು ಮುಡ್ತೇವ್ರಿ. ಹಂಗೆ ಹೋಗಿ ಬರ್ಬೋದ್ರಿ. ಮತ್ತು ಯಾಕೆ ಗಂಗಾ ಅಪ್ಪ ಒಂದಿನಕ್ಕೂ ಭೇಟಿ ಆಗಕ್ಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದ್ರಿ. ಯಾಕಂತಂದ್ರೆ ಅವ್ರ ತಾಯಿ ಭಾಳ ಕೆಟ್ಟದಾಳ್ರಿ. ಏನೋ ಒಂದು ಹೇಳಿ ಮಗಳು ನೋಡಕ್ಕೆ ಹೋದ್ರೆ ನಾನು ಸತ್ತೋಕ್ಕೇನಿ, ಇಲ್ಲ ಬಿಟ್ಟೋಕ್ಕೇನಿ, ಡೈವರ್ಸ್ ಕೊಡ್ತೀನಿ, ಹಂಗೆ ಹಿಂಗಂದು ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿ ಇಲ್ಲಿಗೆ ಬರದೇ ಇರೋ ರೀತಿಲಿ ತಡೆದಿರ್ತಾಳೆ. ನೋಡೋಣ, ನಾನು ಕರ್ಕೊಂಡು ಹೋಗಿ ಒಂದಿನ ಬರ್ತೀನಿ ರೀ. ಪಾಪ ನಮ್ಮ ಗಂಗಾಗೊಂದು ತಂಗಿನೂ ಇದ್ದಾಳ್ರಿ, ಅಂದ್ರೆ ಮಲ್ತಾಯಿ ಮಗಳವಳು. ಅಕ್ಕನ್ನ ಭಾಳ ಇಷ್ಟಪಡ್ತಾಳೆ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾಳೆ. ಹೋದ್ರೆ 2 ದಿನ ಇರು ಅಕ್ಕ ಅಂತ ಆಳ್ತಾಳೆ. ನಾವು ಹೋಗ್ತೀವಲ್ರಿ, ಅವತ್ತೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ ರೀ ನಿಮ್ಗೆ. ಇನ್ನೇನು ಗಂಗಾ ಬರತ್ತಾಳೇನು. ಮತ್ತು ನಾನು ಇದೆಲ್ಲ ನಿಮ್ಮ ಹತ್ರ ಹೇಳತ್ತೀನಂತ ಅವಳು ಮತ್ತು ತಾಯಿನ ನೆನೆಸ್ಕೊಂಡು ಆಳ್ತಾಳ್ರಿ. ಅದಕ್ಕೆ ಅವಳು ಬಂದ್ಲು ರೀ. ಅತ್ತೆ ಯಾರ ಜೋಡಿ ಮಾತಾಡ್ತಿದ್ರಿ? ನಾನು ಯಾವಾಗ ಮಾತಾಡ್ತಿದ್ನಿ? ಅದ ಈಗ ಇಲ್ಲಿ ಕೋಶಿಗಳಿಗೆ ಮಾತಾಡ್ತಿದ್ನಿ ಹೇಳು. ಹೌದ್ರಿ, ಕೋಶಿಗಳಿಗೆ ಮಾತಾಡ್ತಿದ್ನಿ, ಅಷ್ಟರಲ್ಲಿ ನೀನು ಬಂದಿ ನೋಡು. ಗಂಗಾ, ಮೊನ್ನೆಯಿಂದ ಯಾಕೋ ತಲೆ ಭಾಳ ಕಡೆ ಆಯ್ತೈತವ ಯವ್ವ. ಅದಕ್ಕೆ ಏನಾದರೂ ಸಿಗ್ತೈತ ನೋಡ್ಬಾ. ಮೊನ್ನೆ ಸರೋಜಿಗೆ ನೋಡದ್ನಿ, ಅವಳು ಸುಮ್ಮನೆ ಮೇಲೆ ನೋಡ್ದಂಗೆ ಮಾಡಿ ಬಿಳಿ ಕೂದಲಾಗಿದ್ದಾವ ಅಕ್ಕ ಅಂತ ಅನ್ಲು. ನೋಡ್ಬಾ, ಬಿಳಿ ಕೂದಲಾಗಿದ್ದಾವ ಏನು ಏನಿಗೇನಾಗಿದ್ದಾವ ಒಂದು ಗೊತ್ತಿಲ್ಲವ ಯವ್ವ. ನೋಡ್ಬಾ ಒಂಚೂರು. ನೋಡ್ತೀನಿ ರೀ. ಆದ್ರೆ ನಾನಾ ತಲೆ ಬಚ್ತೀನಿ ನೋಡ್ರಿ. ಮೊನ್ನೆ ನೀವು ಗೋಜರೇಜ್ ಹಚ್ಕೊಂಡಿರೋದಕ್ಕೆ ಬಿಳಿ ಕೂದಲಿನ ಕಾಣತಿಲ್ರಿ. ಇನ್ನು ನಮ್ಮವ ಎಲ್ಲೆಲ್ಲೋ ಒಂದೊಂದು ಇದಾವು. ನೀವು ಇವಾಗ ಹರೇದುಡುಗಿ ಕಂಡಂಗೆ ಕಾಣತ್ತೀರಿ. ಹರೇದುಡುಗಿನ ಏನು ನೋಡಿ ಮತ್ತೆ ತಲೆ ಬಚ್ಬಾ. ಮತ್ತೆ ಏನು ಮಾಡೋದು, ಬಿಳಿ ಕೂದಲು ಭಾಳ ಕಡೆ ಆತಿದ್ವಲ್ಲ, ಗೋಜರೇಜ್ ಹಚ್ಕೊಂಡ್ರೆ ಅವು ಕರೆ ಕೂದಲಾಗ್ತಾವಲ್ಲ, ಅದಕ್ಕೆ ಕಡೆಯಲ್ಲ ಅನ್ಕೊಂಡು ಹಚ್ಕೊಂಡು ನಾವು ಸುಮ್ಮನೆ ತಮಾಷೆ ಮಾಡಿದ್ನಿ ರೀ. ಅತ್ತೆ ಇರ್ರಿ, ಬರ್ತೀನಿ ರೀ ಒಂದು ನಿಮಿಷ. ಗೊತ್ತು ನನಗೆ. ಯಾಕೇನಾಯ್ತು? ಕೊಬ್ಬರಿ ಎಣ್ಣೆ ಬಾಟಲ್ ಇಲ್ಲೇ ಐತೆ ಬಾ. ಕೊಬ್ಬರಿ ಎಣ್ಣೆ ಬಾಟಲ್ ಅಲ್ರಿ, ತಗೊಂಡು ಬರ್ತೀನಿ ರೀ, ನೋಡುವಂತ್ರಿ. ಮತ್ತೇನು ತರಕೊಂಟಿ? ಕ್ಲಿಪ್ ಅದು ಏನು ಬೇಡ ಬಾರವ, ಹಂಗೆ ಬಾಚ್ ಬಾ. ಇಲ್ಲಿ ರಬ್ಬರ್ ಐತೆ, ತುರುಬು ಕಟ್ಕೋತೀನಂತ. ಕ್ಲಿಪ್ಪು ಅಲ್ರಿ ಅತ್ತೆ, ಇರಿ ತಗೊಂಡು ಬರ್ತೀನಿ, ನೀವ ನೋಡುವಂತ್ರಿ. ಇವತ್ತು ನಮ್ಮ ಮಾವ ಹೊಲದ ಕಡೆ ಅಂತ ಬಂದು ನಮ್ಮ ಗಿರಿಜಾ ಎಲ್ಲಿ ಎಲ್ಲಿ ಅಂತ ಹುಡುಕ್ಬೇಕು. ಆ ರೀತಿಲಿ ಹೇರ್ ಸ್ಟೈಲ್ ಮಾಡ್ತೀನಿ ರೀ ನಿಮ್ಗೆ. ನಮ್ಮ ಮಾವ ನಿಮ್ಮನ್ನು ನೋಡಿ ಫ್ಲಾಟ್. ಏನು ಹೇರ್ ಸ್ಟೈಲ್ ಮಾಡ್ತೀಯೋ ಬಿಡ್ತೀಯೋ ಏನೋ ಯವ್ವ, ಏನೋ ಒಂದು ಮಾಡಿ ನಿಂಗೆ ಖುಷಿ ಆಗ್ತೈತಂದ್ರೆ ನಾನೇನು ಏನು ಬೇಕಾದ್ ಮಾಡ್ಕೋತೀನಿ. ಹೋಗಿ ತಗೊಂಡು ಬಾ, ನೋಡೋಣ ಏನು ತಗೊಂಡು ಬರ್ತೀನಿ. ಥ್ಯಾಂಕ್ಸ್ ರೀ ಅತ್ತೆ. ಥ್ಯಾಂಕ್ಸ್ ಅವ. ನಾನು ಥ್ಯಾಂಕ್ಸ್ ಅಂದಾಗ ನೀವು ವೆಲ್ಕಮ್ ಅನ್ಬೇಕ್ರಿ. ಹೌದೇನು? ಏನವ ಅದೆಲ್ಲ ಗೊತ್ತಾಗಲ್ಲ ನನಗೆ. ವೆಲ್ಕಮ್. ವೆಲ್ಕಮ್ ಅಲ್ರಿ, ವೆಲ್ಕಮ್. ಏನು ವೆಲ್ಕಮ್? ವೆಲ್ಕಮ್. ಈ ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ಆಯ್ತು ರೀ ಅತ್ತೆ, ಬರ್ತೀನಿ ರೀ. ಆಯ್ತು. ಸಂಕ್ರಾಂತಿ ಬಂತು ರತು, ಮನಸ್ಸಲ್ಲಿ ಮನಸ್ಸು ಬಿತ್ತು, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮತ್ತಾಯಿತು ಮುತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು ದುಮ್ ದುಮ್ ದುಮ್. ಹಾ ಮಲ್ಲಿಗೆ ಪರಿಮಳ. ಅಯ್ಯೋ ಅತ್ತೆ, ಇದೇನು ಮಾಡತ್ತೀರಿ? ತಲೆಗೆ ಎಣ್ಣೆ ಹಚ್ಕೊಳತ್ತೀನಿ ಗಂಗಾ. ಏನ್ರಿ ಅತ್ತೆ ನೀವು? ನಾನು ಹೇರ್ ಸ್ಟೈಲ್ ಮಾಡ್ತೀನಂತ ಹೇಳಿ ಒಳಗೆ ಹೋಗಿನಿ, ಎಣ್ಣೆ ಹಚ್ಕೊಳತ್ತೀರಿ? ಆ ಬಾಟಲ್ ಕೊಡ್ರಿ ಇಲ್ಲಿ. ಎಣ್ಣೆ ಹಚ್ಕೊಬೇಡ್ರಿ, ಇರ್ರಿ ಒಂದು ನಿಮಿಷ. ಬಟ್ಟೆ ಯಾವುದೈತಿ ಇಲ್ಲಿ ಅತ್ತೆ? ಕೈಯಾಗೇನು ಎಣ್ಣೆ ಹಚ್ಕೊಂಡಿರಲ್ಲ, ಎಲ್ಲ ಈ ಬಟ್ಟೆಗೆ ಒರೆಸ್ರಿ. ಒಂದು ಹನಿನೂ ನೀವು ಕೂದಲಿಗೆ ಹಚ್ಕೊಬಾರ್ದು ನೋಡ್ರಿ. ನಂಗೆ ಹೇರ್ ಸ್ಟೈಲ್ ಮಾಡೋಕೆ ಆಗಲ್ರಿ, ಅದಕ್ಕೆ ಇಲ್ಲಿ ಬಟ್ಟೆಗೆ ಒರೆಸ್ರಿ. ಇಲ್ಲಿ ಹೇಳ್ತೀನಿ, ಎಣ್ಣೆ ಹಚ್ಚಿದ್ರೆ ಆ ಕಡೆ ಈ ಕಡೆ ಕೂದಲು ಹಾರಲ್ಲ ಗಂಗ. ಇಲ್ಲಾಂದ್ರೆ ಗಾಳಿಗೆ ಎಲ್ಲ ಹಾರಾರಿ ಕಣ್ಣಾಗ ಬರ್ತಾವೆ. ಹೇರ್ ಸ್ಟೈಲ್ ಮಾಡೋಕೆ ಚೆನ್ನಾಗತ್ತೈತದ, ಯಾಕಂದ್ರೆ ಎಣ್ಣೆ ಹಚ್ಚಿದ್ರೆ ಎಲ್ಲ ಸಾಪ ಕೂತ್ಕೋತಾವ, ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತೈತಿ. ಇಲ್ರಿ ಅತ್ತೆ, ಇದಕ್ಕೆ ಹೊರಸ್ರಿ ಹೇಳ್ತೀನಿ. ನೀವು ನಾನು ಹೇರ್ ಸ್ಟೈಲ್ ಮಾಡೋದ ಬೇರೆ, ಅದು ನೀವು ಎಣ್ಣೆ ಹಚ್ಕೊಂಡ್ರೆ ಎಲ್ಲ ಸಾಪ ಕೂತ್ಕೊಂಡ್ರೆ ಇನ್ನೇನು ಹೇರ್ ಸ್ಟೈಲ್ ಮಾಡ್ದಂಗೆ ಕಾಣ್ತೈತೆ. ಎಲ್ಲ ಕೂದಲೆಲ್ಲ ಉಬ್ಬಿ ಬರಬೇಕು, ಅಂದ್ರೆ ದಪ್ಪ ಚೆನ್ನಾಗಿ ಕಾಣ್ತೈತೆ ಹೇರ್ ಸ್ಟೈಲ್. ಹೌದೇನು? ಕೊಡು, ಒರೆಸ್ಕೊತೀನಿ. ಎಣ್ಣೆ ಹಚ್ಕೊಂಡ್ರೆ ಸಾಪ ಕೂತ್ಕೋತಾವ ಅಂತ ಎಣ್ಣೆ ಹಾಕೊಂಡಿದ್ದು ನಾವು. ಮತ್ತು ಇದೇನೋ ಬೇಡ ಅನ್ನತಿ. ಇರು, 1-2 ಸತಿ ಬಾಚಣಿಕೆ ಹಿಂಗೆ ಅಂದಿದ್ರೆ ತುರುಬ ಹಾಕೋತಿದ್ನಿ. ಯಾಕೆ ಸುಮ್ಮನೆ ಇದೆಲ್ಲ ಅಂತ. ಏನಾಗಲ್ರಿ, ದಿನಾಲು ತುರುಬ ಹಾಕೋತೀರಿ. ಇವತ್ತೊಂದು ದಿನ ನಾನು ಬಾಚ್ತೀನಿ. ಆಯ್ತವ, ಏನೇನು ಮಾಡ್ತೀನಿ ನೋಡು. ಒರೆಸ್ಕೊಂಡು ನೋಡ್ಸ್ ತಗೋಬಟ್ಟೆ. ಗಂಗಾ, ಮಲ್ಲಿಗೆ ಹೂ ಯಾರಿಗದು? ನಿಮ್ಗ ರೀ, ಇನ್ಯಾರಿಗ? ಬೇಡ ಯವ್ವ, ಅರೆ ದುಡ್ಗಿಯಾಗಿ ನೀನು ಹಾಕು, ನನಗೆ ಯಾಕೆ ಹಾಕ್ತಿ? ಸುಮ್ಮನೆ ಏನೋ ಅದು ಸ್ಟೈಲ್ ಮಾಡ್ತಿ, ಅದೊಂದೇ ಮಾಡಿ ಸಾಕು ನನಗೆ. ಈ ಹೂವು ಎಲ್ಲ ಏನು ಬೇಡವ ಯವ್ವ. ಏನಾಗಲ್ಲ, ಸುಮ್ಮನೆ ರೀ ನೀವು. ಅತ್ತೆ ಇದು ಇಟ್ಕೊರಿ ಸ್ವಲ್ಪ. ಹಾಯ್ ಮೆಲ್ಲಕ ಯವ್ವ ಗಂಗಾ. 2 ಶಾಂಪೂ ಹಾಕಿ ಸ್ನಾನ ಮಾಡೀನಿ, ಆದ್ರೂ ನೋಡಿ ಸಿಕ್ಕೆಷ್ಟಿದಾವೆ. ಆಯ್ತು ರೀ. ಅತ್ತೆ ಆಯ್ತು ರೀ, ಆಯ್ತೇನು ನೋಡ್ತೀನಿ ರೀ. ಗಂಗಾ, ಇದೇನಿದು ಕೂದಲು ಇಷ್ಟುದ್ದ ಬಿಟ್ಟೆ? ಹಿಂಗೆಲ್ಲ ಬೇಡ ಯವ್ವ. ಹೆಂಗೆ ಕಾಣ್ತೈತೆ ನೋಡಿದು? ಈ ಕಡೆ ತಿರುಗ್ರಿ ನೋಡೋಣ. ಏನು ಕಾಣತಿಲ್ರಿ, ಎಷ್ಟು ಚಂದ ಕಾಣತ್ತೀರಿ. ನಂದ ದೃಷ್ಟಿ ಬೀಳ್ತೈತ್ರಿ, ಅಷ್ಟು ಚೆನ್ನಾಗಿ ಕಾಣತ್ತೀರಿ. ನಮ್ಮ ಮಾವಾರ್ ನೋಡಿದ್ರೆ ಫ್ಲಾಟರಿ. ಹೋಗಂಗ.